ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಅಕ್ಟೋಬರ್ 22, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಏನಿದೆ, ಪಾಕಿಸ್ತಾನ್ ಈಸ್ ಔಟ್ ಆಫ್ FATF ಗ್ರೇ ಲಿಸ್ಟ್ ಆನ್ ಟೆರರ್ ಫಂಡಿಂಗ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಹಾಗೂ GS ಪೇಪರ್ 3 ನಡಿನಲ್ಲಿ ಮನಿ ಲಾಂಡರಿಂಗ್ ಟಾಪಿಕ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಪಾಕಿಸ್ತಾನವನ್ನು ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸಲ್ಲಿರುವಂಥ ಗ್ರೇ ಲಿಸ್ಟಿಂದ ರಿಮೂವ್ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ FATF ಅಂದರೆ ಏನು, ಇದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇಂಪಾರ್ಟೆಂಟ್. FATFನ ಒಂದು ಕಾರ್ಯ ಏನು, ಇದರಲ್ಲಿ ಗ್ರೇ ಲಿಸ್ಟ್ ಅಂದರೆ ಏನು, ಬ್ಲ್ಯಾಕ್ ಲಿಸ್ಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಸೊ FATF ಅಂದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್. ಇದೊಂದು ಇಂಟರ್ ಗೌರ್ಮೆಂಟಲ್ ಬಾಡಿ ಆಗಿದ್ದು 1989ನಲ್ಲಿ G7 ಸಮ್ಮಿಟಲ್ಲಿ ಇದನ್ನು ಸೆಟಪ್ ಮಾಡಿದ್ದಾರೆ. ಪ್ಯಾರಿಸಲ್ಲಿ ನಡೆದಿರುವಂಥ G7 ಸಮ್ಮಿಟಲ್ಲಿ ಇದನ್ನು ಸೆಟಪ್ ಮಾಡಿದ್ರು ನೋಡ್ಬೋದು. ಇದರ ಇಂಟೆನ್ಷನ್ ಇನಿಷಿಯಲಿ ಏನಾಗಿತ್ತಂತಂದರೆ ಮನಿ ಲಾಂಡರಿಂಗನ್ನು ತಡೆಗಟ್ಟುವಂಥದ್ದು. ಸೊ ಮನಿ ಲಾಂಡರಿಂಗ್ಗೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟಿಯನ್ನು ತಡೆಗಟ್ಟಲು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ಟ್ಯಾಂಡರ್ಡ್ಸನ್ನು ಸೆಟಪ್ ಮಾಡೋದಕ್ಕೋಸ್ಕರ ಈ ಒಂದು ಆರ್ಗನೈಜೇಷನನ್ನು ಸೆಟಪ್ ಮಾಡಿರುವಂಥದ್ದು. ಸೊ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನ ಫಂಕ್ಷನ್ ಏನಂತಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫೈನಾನ್ಷಿಯಲ್ ಕ್ರೈಮ್ಸನ್ನು ತಡೆಗಟ್ಟುವಂಥದ್ದು. ಈ ಫೈನಾನ್ಷಿಯಲ್ ಕ್ರೈಮ್ಸ್ಗಳು ಇವತ್ತು ಭಯೋತ್ಪಾದನೆಗೆ ಹಾದಿ ಮಾಡಿಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಸ್ಟ್ಯಾಂಡರ್ಡ್ಸನ್ನು ಸೆಟಪ್ ಮಾಡ್ತಾ ಇರುವಂತಹ ಕಾರ್ಯವನ್ನು ಈ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಮಾಡುತ್ತೆ ಅನ್ನುವಂಥ ಕ್ಲಾರಿಟಿಯನ್ನು ಹೊಂದಬೇಕು. ಇದರ ಬೇಸಿಕ್ ಫಂಕ್ಷನ್. ಪ್ರೆಸೆಂಟ್ಲಿ 37 ಮೆಂಬರ್ ಕಂಟ್ರೀಸ್ಗಳನ್ನು ಹೊಂದಿದ್ದು 2 ರೀಜ್ನಲ್ ಆರ್ಗನೈಜೇಷನ್ಸ್ಗಳನ್ನು ನೋಡ್ತೇವೆ, ಯುರೋಪಿಯನ್ ಕಮಿಷನ್ ಹಾಗೂ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್. ಸೊ ಈ ರೀತಿಯಂಥ ರಿಪ್ರೆಸೆಂಟೇಷನನ್ನು ನಾವು ನೋಡ್ಬೋದು. ಭಾರತ 2010ರಲ್ಲಿ ಮೆಂಬರ್ಶಿಪ್ಪನ್ನು ಹೊಂದಿದೆ. ಸೊ ಭಾರತನೂ ಸಹ ಈ ಒಂದು FATFನ ಮೆಂಬರ್ಶಿಪ್ಪನ್ನು ಹೊಂದಿದೆ ಅನ್ನುವಂಥದ್ದು. ನಿಮಗೆ ಇಲ್ಲಿ ಒಂದು ಕ್ವಶನನ್ನು ಕೇಳೋದಾದರೆ, ಈ ಒಂದು ಆರ್ಗನೈಜೇಷನ್ನ ಸೆಕ್ರೆಟ್ರೇಟ್ ಎಲ್ಲಿದೆ, ಸೆಕ್ರೆಟ್ರೇಟ್ನ ಒಂದು ಲೊಕೇಶನನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವಾಗ ಗ್ರೇ ಲಿಸ್ಟ್ ಅಂದರೆ ಏನು ಹಾಗೂ ಬ್ಲ್ಯಾಕ್ ಲಿಸ್ಟ್ ಅಂದರೆ ಏನು ಅಂತ ತಿಳ್ಕೋಬೇಕು. ನಾವು 2 ಮಂತ್ಗಳಿಂದ ಆರ್ಟಿಕಲ್ಸನ್ನು ನೋಡಿದಾಗ ಪಾಕಿಸ್ತಾನ್ ಗ್ರೇ ಲಿಸ್ಟಲ್ಲೇ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಬಂದಿದ್ವಿ. ಇವಾಗ ಗ್ರೇ ಲಿಸ್ಟಿಂದ ಇದನ್ನು ರಿಮೂವ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನೋಡ್ತಾ ಇದ್ದೀವಿ. ಸೊ ಗ್ರೇ ಲಿಸ್ಟ್ ಅಂತಂದರೆ ಯಾವುದೇ ಒಂದು ಕಂಟ್ರಿನ ಗ್ರೇ ಲಿಸ್ಟಲ್ಲಿ ಹಾಕುವಾಗ ಟೆರರಿಸಮ್ ಆ್ಯಕ್ಟಿವಿಟೀಸ್ಗೆ ಸಪೋರ್ಟ್ ಮಾಡುವಂಥದ್ದು ಅಥವಾ ಟೆರರಿಸಮ್ ಫಂಡಿಂಗ್ ಮಾಡಲಿಕ್ಕೆ ಇದೊಂದು ಸೇಫ್ ಕಂಟ್ರಿ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದರೆ ಸರ್ಕಾರ ಇಲ್ಲಿ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸನ್ನು ಅಥವಾ ಪ್ರಾಪರ್ ಆಗಿರುವಂಥ ಆ್ಯಕ್ಷನನ್ನು ತೆಗೆದುಕೊಂಡಿರಲ್ಲ, ಬಟ್ ಇಂಡೈರೆಕ್ಟ್ಲಿ ಇದು ಸಪೋರ್ಟ್ ಮಾಡ್ತಾ ಇರುತ್ತೆ. ಫಸ್ಟ್ ಗ್ರೇ ಲಿಸ್ಟಿಗೆ ಕಂಟ್ರಿಯನ್ನು ಹಾಕಿದಾದ್ಮೇಲೆ ಇದೊಂದು ವಾರ್ನಿಂಗ್ ಆಗಿ ಕನ್ಸಿಡರ್ ಮಾಡುವಂಥದ್ದು. ಸೊ ಆ ಒಂದು ಕಂಟ್ರಿಗೆ ವಾರ್ನಿಂಗ್ ಕೊಡ್ತಾರೆ. ಆ ವಾರ್ನಿಂಗನ್ನು ರೆಸ್ಪಾಂಡ್ ಮಾಡಲಿಲ್ಲ ಅಂತಂದರೆ ಆ ಕಂಟ್ರಿನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಾರೆ. ಸೊ ವಾರ್ನಿಂಗ್ ಆಗಿ ಗ್ರೇ ಲಿಸ್ಟಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಪಾಕಿಸ್ತಾನ್ ಇವತ್ತು ಗ್ರೇ ಲಿಸ್ಟಲ್ಲಿತ್ತು, ಇದನ್ನು ರಿಮೂವ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ವಿ. ಇನ್ನು ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸಲ್ಲಿರುವಂತಹ ಬ್ಲ್ಯಾಕ್ ಲಿಸ್ಟನ್ನು ರೆಗ್ಯುಲರ್ಲಿ ರಿವೈಸ್ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಕಂಟ್ರೀಸ್ಗಳನ್ನು ಆ್ಯಡ್ ಮಾಡೋದಾಗಲಿ ಅಥವಾ ಡಿಲೀಟ್ ಮಾಡೋದಾಗಲಿ. ಪ್ರೆಸೆಂಟ್ಲಿ ಇರುವಂಥ ಕಂಟ್ರೀಸ್ಗಳು ಯಾವಂತಂದರೆ ಬ್ಲ್ಯಾಕ್ ಲಿಸ್ಟಲ್ಲಿ ಇರಾನ್ ಇದೆ, ಡೆಮೊಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ. ಸೊ ಇವೆಲ್ಲನೂ ಸಹ ಬ್ಲ್ಯಾಕ್ ಲಿಸ್ಟಲ್ಲಿ ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಇವಾಗ ಗ್ರೇ ಲಿಸ್ಟಲ್ಲಿರುವಂತಹ ಕಂಟ್ರಿಯನ್ನು ಹೇಗೆ ರಿಮೂವ್ ಮಾಡ್ತಾರೆ, ಪಾಕಿಸ್ತಾನವನ್ನು ಹೇಗೆ ರಿಮೂವ್ ಮಾಡಿದ್ದಾರೆ, ಟೆರರಿಸ್ಟ್ ಆ್ಯಕ್ಟಿವಿಟಿಯನ್ನು ತಡೆಗಟ್ಟೋದಕ್ಕೋಸ್ಕರ ಕಂಟ್ರಿ ಏನು ಸ್ಟೆಪ್ಪನ್ನು ತೆಗೆದುಕೊಂಡಿದೆ. FATFನಲ್ಲಿ ಕೆಲವೊಂದಿಷ್ಟು ಟಾಸ್ಕ್ಗಳಿರ್ತವೆ, ಈ ಟಾಸ್ಕ್ಗಳನ್ನು ಫುಲ್ಫಿಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ FATF ನಡಿನಲ್ಲಿ ಪಾಕಿಸ್ತಾನದನ್ನು ಗ್ರೇ ಲಿಸ್ಟಲ್ಲಿ 2018ರಲ್ಲಿ ಏನು ಹಾಕಿದ್ರಲ್ಲ, ಆ ಒಂದು ಸಂದರ್ಭದಲ್ಲಿ 27 ಪಾಯಿಂಟ್ಸ್ ಆಫ್ ಆ್ಯಕ್ಷನನ್ನು ಕೊಟ್ಟಿದ್ದರು. ಈ ಒಂದು ಪಾಯಿಂಟ್ಸ್ ನಡಿನಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟೀಸನ್ನು ಹೇಗೆ ತಡೆಗಟ್ಕೋಬೇಕು ಅಥವಾ ಅವರ ಒಂದು ಸ್ಟೆಪ್ ಯಾವ ರೀತಿಯಾಗಿರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪರ್ಟಿಕ್ಯುಲರ್ ಇಂಡಿವಿಜುವಲು ಟೆರರಿಸ್ಟ್ ಗ್ರೂಪಿಂಗಿಗೆ ಫೈನಾನ್ಸ್ ಮಾಡ್ತಾ ಇದ್ದರೆ ಆ ಇಂಡಿವಿಜುವಲಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಪರ್ಟೀಸ್ಗಳನ್ನು ಕಂಟ್ರೋಲಿಗೆ ತೆಗೆದುಕೊಳ್ಬೇಕು. ಸೊ ಈ ರೀತಿಯಾದಂತಹ ಆ್ಯಕ್ಷನ್ಸ್ಗಳನ್ನು ನಾವು ನೋಡ್ಬೋದು. ಈ ಎಲ್ಲ ಆ್ಯಕ್ಷನ್ಸ್ಗಳನ್ನು ಫುಲ್ಫಿಲ್ ಮಾಡಿದಾಗ ಗ್ರೇ ಲಿಸ್ಟಿಂದ ರಿಮೂವ್ ಮಾಡ್ತಾರೆ. ಮೊದಲು 2008ರಲ್ಲಿ ಪಾಕಿಸ್ತಾನ್ ಗ್ರೇ ಲಿಸ್ಟಿಗೆ ಎಂಟರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಮತ್ತೆ ರಿಮೂವ್ ಆದಮೇಲೆ 2012ರಿಂದ 15ರವರೆಗೂ ಗ್ರೇ ಲಿಸ್ಟಲ್ಲಿರುತ್ತೆ. ಮತ್ತು 2015ರಲ್ಲಿ ರಿಮೂವ್ ಆಗಿರುತ್ತೆ, 2018ರಿಂದ ಗ್ರೇ ಲಿಸ್ಟಲ್ಲಿ ಇರೋದನ್ನು ಇವಾಗ 2022ರಲ್ಲಿ ಗ್ರೇ ಲಿಸ್ಟಿಂದ ರಿಮೂವ್ ಮಾಡಿದ್ದಾರೆ. ಸೊ ಇಷ್ಟು ಕ್ಲಾರಿಟಿಯನ್ನು ನೀವು ಹೊಂದಬೇಕು. ಗ್ರೇ ಲಿಸ್ಟಲ್ಲಿ ಇರೋದ್ರಿಂದ ಕಂಟ್ರಿಗೆ ಇರುವಂಥ ಇಂಪ್ಲಿಕೇಶನ್ಸ್ ಏನಾಗ್ಬೋದು ಅಂತಂದರೆ, ಇವಾಗ ಇಂಟರ್ನ್ಯಾಷನಲ್ ಲೆಂಡಿಂಗ್ ಇನ್ಸ್ಟ್ರೂಮೆಂಟಿಂದ ಇವರಿಗೆ ಎಕ್ಸಸ್ ಸಿಗಲ್ಲ. ವರ್ಲ್ಡ್ ಬ್ಯಾಂಕ್ ಇರ್ಬೋದು, IMF ಇರ್ಬೋದು, ಈ ಎಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನು ಗ್ಲೋಬಲ್ ಲೆವೆಲಲ್ಲಿ ಫಂಡಿಂಗನ್ನು ಮಾಡ್ತಾ ಇದ್ದಾವೆ. ಸೊ ಈ ಒಂದು ಇನ್ಸ್ಟ್ರೂಮೆಂಟಿಂದ ಇವತ್ತು ಅವ್ರಿಗೆ ಫಂಡಿಂಗ್ ಸಿಗೋದಿಲ್ಲ.
ಸೊ ಗ್ಲೋಬಲ್ ಫೈನಾನ್ಷಿಯಲ್ ಅಥವಾ ಬ್ಯಾಂಕಿಂಗ್ ಸಿಸ್ಟಮಿಂದ ಈ ಕಂಟ್ರೀಸ್ಗಳಿಗೆ ತೊಂದರೆ ಆಗುತ್ತೆ, ಟ್ರಾನ್ಸಾಕ್ಷನನ್ನು ಮಾಡ್ಕೊಳ್ಳಿಕ್ಕೆ ರಿಸ್ಕನ್ನು ಇವರು ಫೇಸ್ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಸೊ ಇಷ್ಟು ಇನ್ಫಾರ್ಮೇಷನ್ನು ಈ ಒಂದು ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ಗೆ ರಿಲೇಟೆಡ್ ಇರುವಂತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಿಮಗೆ ತಿಳಿದಿರಬೇಕು. ಇನ್ನು ಮುಂದಿನ ಆರ್ಟಿಕಲ್, ಟೇಕ್ ಇಮಿಡಿಯೇಟ್ ಆ್ಯಕ್ಷನ್ ಅಗೇನ್ಸ್ಟ್ ಹೇಟ್ ಸ್ಪೀಚ್ ಸುಪ್ರೀಂ ಕೋರ್ಟ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ ನಾವು ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಎಲೆಕ್ಟೋರಲ್ ರಿಫಾರ್ಮ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು, ಹಾಗೂ ಸೋಷಿಯಲ್ ಜಸ್ಟಿಸ್ ಸೆಕ್ಷನಲ್ಲೂ ಸಹ ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟು ಹೇಟ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಾಪರ್ ಆಗಿರುವಂಥ ಲಾನ ತರಬೇಕು ಅಂತ ಸುಪ್ರೀಂ ಕೋರ್ಟ್ ಇವಾಗ ಹೇಳ್ತಾ ಇದೆ. ಸೊ ಹೇಟ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಸಂವಿಧಾನಾತ್ಮಕವಾಗಿ ಯಾವುದೇ ರೀತಿಯಂಥ ರೂಲ್ಸ್ ಇಲ್ಲ, ಅಥವಾ ಪಾರ್ಲಿಮೆಂಟ್ ರೆಕಮೆಂಡೇಷನ್ ಮಾಡಿರುವಂಥ ರೂಲ್ಸ್ಗಳಿಲ್ಲ, ಅಥವಾ ಗೈಡ್ಲೈನ್ಸ್ಗಳನ್ನು ಯಾವುದೇ ಒಂದು ಲಾ ನಡಿನಲ್ಲಿ ನಾವು ನೋಡ್ತಾ ಇಲ್ಲ. ಹಾಗಾಗಿ ಹೇಟ್ ಸ್ಪೀಚ್ಗೆ ರಿಲೇಟೆಡ್ ಇರುವಂತೆ ಪ್ರಾಪರ್ ಆಗಿರುವಂಥ ಆ್ಯಕ್ಷನ್ ಬೇಕು ಅಂತ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇದೆ. ಸೊ ಹೇಟ್ ಸ್ಪೀಚ್ನ ಒಂದು ಇಂಪಾರ್ಟೆನ್ಸನ್ನು ಯಾಕೆ ಕೊಡಬೇಕು, ಇದಕ್ಕೆ ಲಾ ಯಾಕೆ ಮಾಡಬೇಕು ಅಂತಂದರೆ, ಹೇಟ್ ಸ್ಪೀಚ್ನಿಂದಾಗಿ ಇವತ್ತು ಒಂದು ಇಂಡಿವಿಜುವಲ್ ಪ್ರೊವೋಕ್ ಆಗ್ಬೋದು, ಅಥವಾ ಸೊಸೈಟಿನಲ್ಲಿ ಕ್ರೈಮ್ಗಳು ಹೆಚ್ಚಾಗ್ಬೋದು, ಭಯೋತ್ಪಾದನೆಗಳು ಹೆಚ್ಚಾಗ್ಬೋದು, ಎಥನಿಕ್ ಕಾನ್ಫ್ಲಿಕ್ಟ್ಗಳು ಹೆಚ್ಚಾಗ್ಬೋದು. ಸೊ ಈ ಎಲ್ಲ ಕಂಡೀಷನ್ಸನ್ನು ತಡೆಗಟ್ಟೋದಕ್ಕೋಸ್ಕರ, ಸೊಸೈಟಿ ಬ್ಯಾಲೆನ್ಸ್ಡ್ ಆಗಿರೋದಕ್ಕೋಸ್ಕರ ಹೇಟ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಲಾ ಅನ್ನು ತರಬೇಕು. ಸೊ ಲಾ ಇದ್ದಾಗ ಇದಕ್ಕೆ ರಿಲೇಟೆಡ್ ಇರುವಂತೆ ಕ್ರೈಮ್ಗಳು ನಡೆಯೋದು ಕಡಿಮೆ ಆಗುತ್ತೆ. ಸೊ ಲಾ ಕಮಿಷನ್ ರಿಪೋರ್ಟ್ 267 ನಡಿನಲ್ಲಿ ಹೇಟ್ ಸ್ಪೀಚ್ ಬಗ್ಗೆ ಒಂದು ಟಾಕ್ ಇದೆ ಅನ್ನುವಂಥದ್ದು. ಸೊ ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ಸ್ಪೆಸಿಫಿಕ್ ಲಾ ಇಲ್ಲ, ಕೇವಲ ಲಾ ಕಮಿಷನ್ ನಡಿನಲ್ಲಿ ಹೇಟ್ ಸ್ಪೀಚ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸ್ಪೆಸಿಫಿಕ್ ಲಾನ ತರಬೇಕು ಅನ್ನೋದೇ ಸುಪ್ರೀಂ ಕೋರ್ಟ್ ಎಂಫಸೈಸ್ ಮಾಡ್ತಾ ಇದ್ದಾರೆ. ಈ ಮೊದಲು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ಜಡ್ಜ್ಮೆಂಟ್ ಅಂತಂದರೆ ಅಭಿರಾಮ್ ಸಿಂಗ್ ಕೇಸ್. ಈ ಒಂದು ಕೇಸಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಕಾಸ್ಟ್ ಆಧಾರದ ಮೇಲೆ, ರಿಲಿಜನ್ ಆಧಾರದ ಮೇಲೆ ಇರ್ಬೋದು, ಲ್ಯಾಂಗ್ವೇಜ್ನ ಆಧಾರದ ಮೇಲೆ ಇರ್ಬೋದು, ಅಥವಾ ಒಂದು ಕಮ್ಯುನಿಟಿ ಆಧಾರದ ಮೇಲೆ ಇರ್ಬೋದು, ಈ ಎಲ್ಲ ಬ್ಯಾಕ್ಗ್ರೌಂಡನ್ನು ಇಟ್ಟುಕೊಂಡು ಇವತ್ತು ವೋಟ್ ಮಾಡಲಿಕ್ಕೆ ಮುಂದಾಗ್ಬೋದು, ಅಥವಾ ವೋಟ್ ಮಾಡದೇನೂ ಇರ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಈ ಪ್ರಾಕ್ಟೀಸಸನ್ನು ಕರಪ್ಟ್ ಪ್ರಾಕ್ಟೀಸ್ ಅಂತ ಕನ್ಸಿಡರ್ ಮಾಡ್ತಾರೆ. 1951 ಆ್ಯಕ್ಟ್ ನಡಿನಲ್ಲಿ ಇದನ್ನು ಕರಪ್ಟ್ ಪ್ರಾಕ್ಟೀಸ್ ಅಂತ ಕನ್ಸಿಡ್ರೇಷನ್ ಮಾಡುವಂಥದ್ದು. ಸೊ ಎಲೆಕ್ಷನ್ನ ಸಂದರ್ಭದಲ್ಲಿ ಸ್ಪೆಸಿಫಿಕಲಿ ಹೇಟ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ರೂಮರ್ ರಿಲೇಟೆಡ್ ಇರತಕ್ಕಂಥ ಆ್ಯಕ್ಷನ್ಗೆ ನಾವು ಲಾ ಅನ್ನು ಹೊಂದಿಲ್ಲ, ಸ್ಪೆಸಿಫಿಕ್ ಆಗಿರುವಂಥ ಲಾ ಇಲ್ಲ. ಕೇವಲ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಈ ಅಭಿರಾಮ್ ಸಿಂಗ್ ಕೇಸ್ ನಡಿನಲ್ಲಿ ಮಾತ್ರ ಕರಪ್ಟ್ ಪ್ರಾಕ್ಟೀಸಸನ್ನು ಕನ್ಸಿಡರ್ ಮಾಡಿರೋದನ್ನು ನೋಡ್ಬೋದು. ಇನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳಿಕೆ ಪ್ರಕಾರ ಲಾ ಕಮಿಷನ್ ರಿಪೋರ್ಟ್ 261 ನಡಿನಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಪೊಲಿಟಿಕಲ್ ಪಾರ್ಟೀಸ್ಗಳು ಒಂದು ವೇಳೆ ಹೇಟ್ ಸ್ಪೀಚ್ಗಳೇ ಒಳಗಾದರೆ ಆ ಸಂದರ್ಭದಲ್ಲಿ ಅವರನ್ನು ಡಿರಿಕಗ್ನೈಸ್ ಮಾಡ್ತಕ್ಕಂಥ ಒಂದು ಕಂಡೀಷನ್ ಇಲ್ಲ, ಅಥವಾ ಪೊಲಿಟಿಕಲ್ ಪಾರ್ಟೀಸ್ಗಳು ಈ ರೀತಿಯಂಥ ಹೇಟ್ ಸ್ಪೀಚ್ ಅಫೆನ್ಸ್ನಲ್ಲಿ ಒಳಗಾದಾಗ ಅವ್ರನ್ನ ಬಾಹಿರಗೊಳಿಸ್ತಕ್ಕಂಥ ಯಾವುದೇ ರೀತಿಯಂಥ ಪವರ್ ಇಲ್ಲ ಅನ್ನುವಂಥದ್ದನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳ್ತಾ ಇದೆ. ಕೇವಲ ಲಾ ಕಮಿಷನ್ ನಡಿನಲ್ಲಿ ನಾವು ಈ ಹೇಟ್ ಸ್ಪೀಚ್ ಬಗ್ಗೆ ಡಿಸ್ಕಸ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಸ್ಪೆಸಿಫಿಕ್ ಆಗಿರುವಂಥ ಮ್ಯಾಂಡೇಟರಿ ಪ್ರೊವಿಷನ್ ಇಲ್ಲ, ಅಥವಾ ಎಲೆಕ್ಷನ್ನ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ಲಾ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕೋಡ್ ಆಫ್ ಕಂಡಕ್ಟು ಸಹ ಯಾವುದೇ ರೀತಿಯಂಥ ಲೀಗಲ್ ಸ್ಯಾಂಕ್ಟಿಟಿಯನ್ನು ಹೊಂದಿಲ್ಲ. ಕೇವಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೋಡ್ಗಳನ್ನು ರಿಲೀಸ್ ಮಾಡ್ತಾರೆ, ಎಲೆಕ್ಷನ್ನ ಸಂದರ್ಭದಲ್ಲಿ ಪೊಲಿಟಿಕಲ್ ಪಾರ್ಟೀಸ್ಗಳು ಫಾಲೋ ಮಾಡ್ತಾ ಬರುತ್ತೆ. ಆದರೆ ಸ್ಪೆಸಿಫಿಕಲಿ ಹೇಟ್ ಸ್ಪೀಚ್ಗೆ ರಿಲೇಟೆಡ್ ಇರುವಂತೆ ಗೈಡ್ಲೈನ್ಸ್ಗಳನ್ನು ನಾವು ಎಲ್ಲೂ ನೋಡ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಹೇಟ್ ಸ್ಪೀಚ್ಗೆ ರಿಲೇಟೆಡ್ ಇರುವಂಥ ಪ್ರಾಪರ್ ಲಾನ ತರಬೇಕು ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಇನ್ನು ಮುಂದಿನ ಆರ್ಟಿಕಲ್, ಸೆಂಟ್ರಲ್ ಪ್ಯಾನೆಲ್ ಟು ಪ್ರೋಬ್ ಇಲ್ಲೀಗಲ್ ಆಕ್ಸಿಂಗ್ ಆಫ್ ಟ್ರೀಸ್ ಇನ್ ನ್ಯಾಷನಲ್ ಪಾರ್ಕ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಕನ್ಸರ್ವೇಷನ್ ಸೆಕ್ಷನಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇವತ್ತು ಉತ್ತರಾಖಂಡಲ್ಲಿರ್ತಕ್ಕಂಥ ಆಫಿಷಿಯಲ್ಸ್ಗೆ ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ರೆಕಮೆಂಡೇಷನ್ಸನ್ನು ಕೊಡಬೇಕು ಅಂತ ಡೈರೆಕ್ಷನ್ನ ನೀಡಿದ್ದಾರೆ. ಸೊ NGT ಇವತ್ತು ಉತ್ತರಾಖಂಡದಲ್ಲಿರ್ತಕ್ಕಂತಹ ಫಾರೆಸ್ಟ್ ಆಫಿಷಿಯಲ್ಸ್ಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅಪ್ರೋಚ್ ಮಾಡಬೇಕು, ಉತ್ತರಾಖಂಡಲ್ಲಿ ಆಗ್ತಕ್ಕಂಥ ಇಲ್ಲೀಗಲ್ ಟ್ರೀ ಕಟ್ಟಿಂಗ್ಸ್ಗಳನ್ನು ತಡೆಗಟ್ಟೋದಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಮಾಡಲಿ ಅಂತ ಸೆಂಟ್ರಲ್ ಗೌರ್ಮೆಂಟ್ಗೆ ರಿಕ್ವೆಸ್ಟನ್ನು ಮಾಡ್ಕೊಳ್ಳೋದಾಗಿ ಹೇಳಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಆರ್ಟಿಕಲ್ ಇದೆ. ಜಿಮ್ ಕಾರ್ಬೆಟ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಜಿಮ್ ಕಾರ್ಬೆಟ್ ಅಂತ ಬಂದಾಗ ಇಲ್ಲಿ ಫಸ್ಟ್ ಟೈಮ್ 1973ನಲ್ಲಿ ಆಗಿರುವಂತಹ ಪ್ರಾಜೆಕ್ಟ್ ಟೈಗರ್, ಜಿಮ್ ಕಾರ್ಬೆಟಲ್ಲೇ ಇದನ್ನು ಲಾಂಚ್ ಮಾಡಿದೆ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇದ್ರ ಮೇಲೆ ಕ್ವಶನ್ಸನ್ನು ಡೈರೆಕ್ಟಾಗಿ ಕೇಳಿರ್ತಾರೆ. ಪ್ರಾಜೆಕ್ಟ್ ಟೈಗರನ್ನು ಯಾವ ನ್ಯಾಷನಲ್ ಪಾರ್ಕಲ್ಲಿ ಲಾಂಚ್ ಮಾಡಲಾಗುತ್ತೆ ಅಂತ. 1973ನಲ್ಲಿ ಪ್ರಾಜೆಕ್ಟ್ ಟೈಗರನ್ನು ಜಿಮ್ ಕಾರ್ಬೆಟಲ್ಲಿ ಲಾಂಚ್ ಮಾಡಿರುವಂಥದ್ದು. 1963ನಲ್ಲಿ ಈ ಒಂದು ನ್ಯಾಷನಲ್ ಪಾರ್ಕನ್ನು ಲಾಂಚ್ ಮಾಡಿದಾಗ ಇದರ ನೇಮ್ ಚೇಂಜ್ ಇರುತ್ತೆ.
ಹೇಲಿ ಅಂತಕ್ಕಂಥ ಒಂದು ನೇಮಿಂದ ಕರಿತಿದ್ರು. ಇದನ್ನು ಚೇಂಜ್ ಮಾಡಿ ಜಿಮ್ ಕಾರ್ಬೆಟ್ ಅನ್ನುವಂಥ ನೇಮನ್ನು ಕೊಡಲಾಗಿದೆ. ಇಲ್ಲಿ ಯಾವ ರೀತಿಯಂತಹ ಪ್ಲಾಂಟ್ಸ್ಗಳಿದ್ದಾವೆ ಅಥವಾ ಫ್ಲೋರಾಗಳಿದ್ದಾವೆ. ಫೌನಾ ಅಂತಂದರೆ ಆ್ಯನಿಮಲ್ ಸ್ಪೀಷೀಸ್ಗಳನ್ನು ನೋಡಿದಾಗ ಟೈಗರ್ ಅಂತ ನೋಡಿದ್ವಿ. ಇದರಲ್ಲಿ ಲಿಯೋಪಾರ್ಡ್ಸನ್ನು ನೋಡ್ಬೋದು. ಮ್ಯಾಮಲ್ ಸ್ಪೀಷೀಸ್ ಹೆಚ್ಚಾಗಿ ಕಂಡುಬರ್ತವೆ. ಜಂಗಲ್ ಕ್ಯಾಟ್ಸ್ ಇರ್ಬೋದು. ಡೀರ್ಗೆ ಸಂಬಂಧಪಟ್ಟಂಥ ಎಲ್ಲ ವೆರೈಟೀಸ್ಗಳನ್ನು ಇಲ್ಲಿ ನೋಡ್ಬೋದು. ಡಿಫ್ರೆಂಟ್ ಸ್ಪೀಷೀಸ್, ಬಾಕಿಂಗ್ ಡಿಯರ್ ಅನ್ನಿರ್ಬೋದು, ಸ್ಪಾಟೆಡ್ ಡಿಯರ್ಸ್ ಇರ್ಬೋದು, ಸಾಂಬಾರ್ ಡಿಯರ್ಸ್, ಈ ರೀತಿಯಂಥ ಸ್ಪೀಷೀಸ್ಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೂ ಪ್ಲ್ಯಾಂಟ್ ಸ್ಪೀಷೀಸ್ ಅಂತ ಬಂದಾಗ ಸರಿಸುಮಾರು 600 ಸ್ಪೀಷೀಸನ್ನು ನಾವಿಲ್ಲಿ ನೋಡ್ತೇವೆ. ಟ್ರೀಸು, ಶರ್ಬ್ಸ್ ಇರ್ಬೋದು, ಫರ್ನ್ಸು, ಗ್ರಾಸು, ಇದರಿಂದ ಎಲ್ಲ ವೆರೈಟೀಸನ್ನು ನೋಡ್ತೇವೆ. ಬ್ಯಾಂಬೂಸ್ಗಳು ಇರ್ತವೆ. ಸ್ಪೆಸಿಫಿಕಲಿ ಈ ಒಂದು ಜಿಮ್ ಕಾರ್ಬೆಟಲ್ಲಿ ನಾವು ಹೆಚ್ಚು ಸಾಲ್ ಟ್ರೀಗಳನ್ನು ನೋಡ್ತೇವೆ ಮತ್ತು ಸಿಸ್ಸು ಅಂತಕ್ಕಂಥ ಟ್ರೀಗಳನ್ನು. ಹಾಗೂ ಈ ಒಂದು ಜಿಮ್ ಕಾರ್ಬೆಟನ್ನು ನಾವು ಶಿವಾಲಿಕ್ ರೇಂಜಲ್ಲಿ ನೋಡ್ತೇವೆ. ಶಿವಾಲಿಕ್ ಮತ್ತು ಔಟರ್ ಹಿಮಾಲಯ ರೇಂಜಲ್ಲಿ ನಾವು ಇದು ಲೊಕೇಟ್ ಆಗಿರೋದನ್ನು ನೋಡ್ಬೋದು. ಇಲ್ಲಿ ಯಾವ್ಯಾವ ರಿವರ್ಸ್ಗಳು ಪಾಸಾಗಿ ಹೋಗ್ತವೆ ಅನ್ನೋದು ಇಂಪಾರ್ಟೆಂಟು. ಸೊ ಸಮ್ಟೈಮ್ಸ್ ನಿಮಗೆ ಆಪ್ಷನ್ಸ್ ಲೆವೆಲಲ್ಲಿ ಕೇಳ್ಬೋದು. ನಿಮಗೆ ಯಾವ ರಿವರ್ಸ್ಗಳು ಗೊತ್ತಿದೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ಒಂದು ಜಿಮ್ ಕಾರ್ಬೆಟ್ ನಡಿನಲ್ಲಿ ಪಾಸ್ ಆಗ್ತಕ್ಕಂಥ ರಿವರ್ಗಳು ಯಾವುದು ಅನ್ನೋದನ್ನು ಸ್ಪೆಸಿಫಿಕಲಿ ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಆರ್ ಕ್ರಿಟಿಕಲಿ ಎಂಡೇಂಜರ್ಡ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ನೌ ಮೈಗ್ರೇಟಿಂಗ್ ಟು ಪಾಕಿಸ್ತಾನ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಕನ್ಸರ್ವೇಷನ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ IUCN ನಡಿನಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಟೇಟಸನ್ನು ಹೊಂದಿದೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಲಿಮಿನೇಷನ್ ಮಾಡಲಿಕ್ಕಾದರೂ ನಿಮಗೆ ಹೆಲ್ಪ್ ಆಗುತ್ತೆ. ಡೈರೆಕ್ಟಾಗಿ ಸ್ಪೀಷೀಸ್ನ ಒಂದು IUCN ಸ್ಟೇಟಸನ್ನು ಕೇಳ್ತಾ ಇರೋದ್ರಿಂದ ಇಂಡಿಯನ್ ಬಸ್ಟರ್ಡ್, ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಇದರ ಒಂದು IUCN ಸ್ಟೇಟಸ್ಸು ಕ್ರಿಟಿಕಲಿ ಎಂಡೇಂಜರ್ಡ್. ಸೊ ನಮ್ಮ ದೇಶದಲ್ಲಿರುವಂಥ ಈ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರುವಂಥ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇವತ್ತು ಪಾಕಿಸ್ತಾನಿಗೆ ಮೈಗ್ರೇಟ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಆರ್ಟಿಕಲನ್ನು ಕೊಟ್ಟಿದೆ. ಹಾಗಿದ್ರೆ ನಮ್ಮ ದೇಶದಲ್ಲಿ ಏನು ಥ್ರೆಟ್ಸ್ಗಳಿದ್ದಾವೆ, ಸೊ ಯಾಕೆ ಅವು ಮೈಗ್ರೇಷನನ್ನು ಪ್ರಿಫರ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡಬೇಕು. ಗ್ರೇಟ್ ಇಂಡಿಯನ್ ಬಸ್ಟರ್ಡನ್ನು ರಾಜಸ್ಥಾನದ ಸ್ಟೇಟ್ ಬರ್ಡ್ ಆಗಿ ಕನ್ಸಿಡರ್ ಮಾಡ್ತೀವಿ. ವರ್ಲ್ಡಲ್ಲಿರುವಂಥ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ನ ಪಾಪ್ಯುಲೇಷನನ್ನು ಕನ್ಸಿಡರ್ ಮಾಡಿದರೆ 95% ಅಷ್ಟು ಪಾಪ್ಯುಲೇಷನ್ನು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಸೊ ರಾಜಸ್ಥಾನ ಪಾಕಿಸ್ತಾನದೊಂದಿಗೆ ಇಂಟರ್ನ್ಯಾಷನಲ್ ಬಾರ್ಡರನ್ನು ಶೇರ್ ಮಾಡ್ತಾ ಇರೋದ್ರಿಂದ, ಸಿಂಧ್ ಪ್ರಾವಿನ್ಸಸ್ ಇರ್ಬೋದು ಅಥವಾ ಪಂಜಾಬ್ ಪ್ರಾವಿನ್ಸಸ್ಸು ಶೇರ್ ಮಾಡ್ತಾ ಇರೋದ್ರಿಂದ ಗ್ರೇಟ್ ಇಂಡಿಯನ್ ಬಸ್ಟರ್ಡು ಮೈಗ್ರೇಟ್ ಆಗ್ತಾ ಇರೋದನ್ನು ನೋಡ್ಬೋದು. ಸೊ ಇದಕ್ಕೆ ರೀಸನ್ ಅಂತಂದರೆ ಪ್ರೇಗೋಸ್ಕರದು ಮೂವ್ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಥ್ರೆಟ್ಸ್ಗಳು ಇರೋದ್ರಿಂದ ಸೊ ಆ ಸ್ಪೀಷೀಸು ಮೂವ್ ಆಗ್ತಾ ಇದೆ ಅನ್ನುವಂಥದ್ದು. ಹಾಗೂ ಗ್ರಾಸ್ಲ್ಯಾಂಡ್ ಸ್ಪೀಷೀಸ್ನಲ್ಲಿ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡನ್ನು ಫ್ಲ್ಯಾಗ್ಶಿಪ್ ಸ್ಪೀಷೀಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಇದೊಂದು ಇಂಡಿಕೇಟರ್ ಸ್ಪೀಷೀಸ್ ಅಂತಲೂ ಸಹ ಕರಿಬೋದು. ಗ್ರಾಸ್ಲ್ಯಾಂಡಲ್ಲಿರುವಂತಹ ಎಕೋಲಾಜಿಯನ್ನು ಅಥವಾ ಎಕೋಸಿಸ್ಟಮನ್ನು ಬ್ಯಾಲೆನ್ಸ್ಡ್ ಆಗಿ ತರಲಿಕ್ಕೆ, ಅಲ್ಲಿರುವಂಥ ಹೆಲ್ದಿ ಕಂಡೀಷನ್ಸನ್ನು ಎನ್ಶೋರ್ ಮಾಡಲಿಕ್ಕೆ ಇದು ಇಂಡಿಕೇಟರ್ ಸ್ಪೀಷೀಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಅನ್ನುವಂಥದ್ದು. ಸೊ ಯಾವ್ಯಾವ ಸ್ಟೇಟ್ಸ್ಗಳಲ್ಲಿ ಈ ಸ್ಪೀಷೀಸ್ ಬರುತ್ತೆ ಅಂದರೆ ರಾಜಸ್ಥಾನ ಅಂತ ನೋಡಿದ್ದೀವಿ, ಗುಜರಾತಲ್ಲೂ ಸಹ ನೋಡ್ಬೋದು, ಮಹಾರಾಷ್ಟ್ರದಲ್ಲಿ ಸ್ಮಾಲ್ ಪಾಪ್ಯುಲೇಷನ್ ಇದೆ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲೂ ಸಹ ಈ ಸ್ಪೀಷೀಸ್ಗಳು ಕಂಡುಬರುತ್ತೆ. ಮೇಜರ್ ಥ್ರೆಟ್ ಏನಂತಂದರೆ ಇವಾಗ ಪವರ್ ಟ್ರಾನ್ಸ್ಮಿಷನ್ ಲೈನ್ಸ್ ಇರುತ್ತಲ್ಲ, ಸೊ ಅದಕ್ಕೆ ಹಿಟ್ ಆದರೆ, ಅದಕ್ಕೆ ಕೊಲೈಡ್ ಆದಾಗ ಡೆತ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೂ ಹಂಟಿಂಗ್ನಿಂದ, ಬೇಟೆ ಆಡೋದ್ರ ಮುಖಾಂತರ ಸ್ಪೀಷೀಸ್ಗಳ ನಂಬರ್ ಕಡಿಮೆ ಆಗ್ತಾ ಬರ್ತಾ ಇದೆ. ಹ್ಯಾಬಿಟೈಟ್ ಲಾಸ್ ಅಂತಂದರೆ ಅಗ್ರಿಕಲ್ಚರ್ ಎಕ್ಸ್ಪಾನ್ಷನ್ಗೋಸ್ಕರ ನಾವು ಗ್ರಾಸ್ ಲ್ಯಾಂಡನ್ನು ಬಳಕೆ ಮಾಡ್ಕೋತಾ ಇದ್ದೀವಿ, ಅಥವಾ ಅರ್ಬನ್ ಏರಿಯಾ ಎಕ್ಸ್ಪಾನ್ಷನ್ನ ಸಂದರ್ಭದಲ್ಲಿ ಫಾರೆಸ್ಟ್ ಲ್ಯಾಂಡನ್ನು ಅಕ್ವೈರ್ ಮಾಡ್ತಾ ಬರೋದ್ರಿಂದ ಹ್ಯಾಬಿಟೈಟ್ ಲಾಸ್ ಆಗುತ್ತೆ. ಸೊ ಈ ರೀತಿಯಾದಂತಹ ಥ್ರೆಟ್ಗಳನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಈ ಸ್ಪೀಷೀಸನ್ನು ರಿಕವರಿ ಮಾಡಲಿಕ್ಕೆ ಭಾರತ ಏನು ಪ್ರೋಗ್ರಾಮನ್ನು ತಂದಿದೆ? ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟೈಟ್ಸನ್ನು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಲಾಂಚ್ ಮಾಡಿದೆ. ಸೊ ಇಂಟಿಗ್ರೇಟೆಡ್ ಆಗಿರುವಂಥ ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಬೇಸಿಕಲಿ ಸ್ಪೀಷೀಸನ್ನು ರಿಕವರಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡು ಸಹ ಇನ್ಕ್ಲೂಡ್ ಆಗಿದೆ. ಯಾವುದೇ ಒಂದು ಸ್ಪೀಷೀಸ್ ಇದ್ರೂ ಸಹ ರಿಕವರಿ ಮಾಡಲಿಕ್ಕೆ ಈ ಒಂದು ಪ್ರೋಗ್ರಾಮ್ ಸಹಕಾರಿಯಾಗುತ್ತೆ. ರಾಜಸ್ಥಾನ್ ಗೌರ್ಮೆಂಟ್ ಸ್ಪೆಸಿಫಿಕಲಿ ಪ್ರಾಜೆಕ್ಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡನ್ನು ಲಾಂಚ್ ಮಾಡಿದೆ. ಈ ಪ್ರೋಗ್ರಾಮಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡನ್ನು ಸೇವ್ ಮಾಡಲಿಕ್ಕೆ ಬೇಕಾಗಿರುವಂತಹ ಸ್ಟೆಪ್ಪನ್ನು ತೆಗೆದುಕೊಳ್ಳುತ್ತೆ. ಬ್ರೀಡಿಂಗನ್ನು ಸಪೋರ್ಟ್ ಮಾಡೋದಾಗಲಿ ಅಥವಾ ಹ್ಯೂಮನ್ ಪ್ರೆಷರ್ನ ತಡೆಗಟ್ಟೋದಕ್ಕೋಸ್ಕರ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಸೆಟಪ್ ಮಾಡೋದು. ಸೊ ಒಟ್ಟಾರೆಯಾಗಿ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ನ ಹ್ಯಾಬಿಟೈಟನ್ನು ಸೇವ್ ಮಾಡಬೇಕು. ಸೊ ಇಲ್ಲಿ ಹ್ಯೂಮನ್ ಇಂಟರ್ಫಿಯರೆನ್ಸನ್ನು ಕಡಿಮೆ ಮಾಡುವಂಥದ್ದು. ಇದರಿಂದ ನಾವು ಸ್ಪೀಷಸನ್ನು ಕನ್ಸರ್ವ್ ಮಾಡ್ಬೋದು ಮತ್ತು ಇದರ ನಂಬರನ್ನು ಸಹ ಎನ್ಹ್ಯಾನ್ಸ್ ಮಾಡ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ನು ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ ರಿಲೇಟೆಡ್ ಇರುವಂತೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್, ಪ್ಯಾಡಿ ಪೆಲೆಟ್ ಸ್ಕೀಮ್ ಡಸ್ ನಾಟ್ ಅಕೌಂಟ್ ಫಾರ್ ಪ್ರೊಡಕ್ಷನ್ ಕಾಸ್ಟ್ ಸೇ ಎಂಟರ್ಪ್ರಿನರ್ಸ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ
ಪೊಲ್ಯೂಷನ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಪ್ಯಾಡಿ ಪ್ಯಾಲೆಟ್ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಮ್ಯಾನುಫ್ಯಾಕ್ಚರರ್ ಅವರೊಂದು ಕನ್ಸರ್ನನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಈ ಒಂದು ಸ್ಕೀಮ್ನ ಇಂಟೆನ್ಷನ್ ಏನಿದೆ, ಇದು ಯಾವ ರೀತಿಯಾಗಿ ಬೆನಿಫಿಟ್ ಆಗುತ್ತೆ ಅಥವಾ ಇಲ್ಲಿರುವಂಥ ಇಶ್ಯೂ ಏನು, ಇವೆರಡನ್ನೂ ನಾವು ನೋಡಬೇಕು. ಬಯೋಮಾಸ್ ಪ್ಯಾಲೆಟ್ಸ್ ಅಂತ ನೋಡಿರ್ತೀವಿ. ಬಯೋಮಾಸ್ ಪ್ಯಾಲೆಟ್ಸ್ ಅಂತಂದರೆ ಇವಾಗ ಯಾವುದೇ ಒಂದು ಕ್ರಾಪ್ ರೆಸಿಡ್ಯೂ ಉಳಿದಿರುತ್ತಲ್ಲ, ಅಥವಾ ಸ್ಪೆಸಿಫಿಕಲಿ ಹೇಳೋದಾದರೆ ಈಗ ಪ್ಯಾಡಿ ಪೆಲೆಟ್ಸ್ಗಳನ್ನು ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಅಂತಂದರೆ, ಪ್ಯಾಡಿ ಕ್ರಾಪ್ಸ್ಗಳು ಏನು ಉಳಿದಿರುತ್ತಲ್ಲ ಇದರಲ್ಲಿ ಸ್ಟಬಲ್ ಅಂತ ನೋಡ್ತೀವಿ, ಆ ಸ್ಟಬಲ್ಸ್ಗಳ ಮುಖಾಂತರ ಪ್ಯಾಲೆಟ್ಸ್ಗಳನ್ನು ಪ್ರಿಪೇರ್ ಮಾಡ್ತಾರೆ. ಈ ಪ್ಯಾಲೆಟ್ಸ್ಗಳನ್ನು ನಾವು ಕೋಲ್ ಆಗಿ ಬಳಕೆ ಮಾಡ್ಕೋಬೋದು. ಇದರಿಂದನೂ ಸಹ ಎನರ್ಜಿ ಜನ್ರೇಟ್ ಆಗುತ್ತೆ. ಕೋಲ್ನ ಒಂದು ಸ್ಕೇರ್ಸಿಟಿ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಪ್ಯಾಲೆಟ್ಸ್ಗಳು ಇವತ್ತು ಕೋಲ್ನ ಸಬ್ಸ್ಟಿಟ್ಯೂಟ್ ಆಗಿ ಆ್ಯಕ್ಟ್ ಮಾಡುತ್ತೆ ಅನ್ನುವಂಥದ್ದು. ಹಾಗೂ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಬಲ್ ಎನರ್ಜಿ ಒಂದು ಎಸ್ಟಿಮೇಷನ್ನ ಪ್ರಕಾರ ಅಗ್ರಿಕಲ್ಚರ್ ವೇಸ್ಟ್ ಯಾವ ರೀತಿಯಾಗಿರುತ್ತೆ ಅಂದರೆ, ಆ್ಯನ್ಯುವಲ್ ಬೇಸಿಸ್ ಮೇಲೆ ಸರಿಸುಮಾರು 270 ಮಿಲಿಯನ್ ಟನ್ಸಷ್ಟು ಇವತ್ತು ಅಗ್ರಿಕಲ್ಚರ್ ವೇಸ್ಟ್ ಇರುತ್ತೆ. ಸೊ ಇದರಿಂದ ನಾವು ಎಷ್ಟು ಜನ್ರೇಟ್ ಮಾಡ್ಬೋದು ಪವರನ್ನು ಅಂತಂದರೆ 28,000 ಮೆಗಾ ವೋಲ್ಟೇಜ್ ಪವರನ್ನು ಇವತ್ತು ಜನ್ರೇಟ್ ಮಾಡ್ಬೋದು. ಹಾಗಾಗಿ ನಾವು ಪ್ಯಾಲೆಟ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ಅಂತ. ಸೊ ಇಲ್ಲಿ ಇಶ್ಯೂ ಯಾವ ರೀತಿಯಾಗಿದೆ ಸ್ಪೆಸಿಫಿಕಲಿ ನೋಡೋದಾದರೆ, ಮ್ಯಾನುಫ್ಯಾಕ್ಚರ್ಗಳ ಒಂದು ಕನ್ಸರ್ನ್ ಅಂತಂದರೆ ಇಲ್ಲಿ ಕೇವಲ ಸ್ಟಬಲ್ ಬರ್ನಿಂಗನ್ನು ತಡೆಗಟ್ಟೋದಕ್ಕೋಸ್ಕರ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ. ಇಲ್ಲಿ ಮ್ಯಾನುಫ್ಯಾಕ್ಚರರ್ಗೆ ಹೆಚ್ಚಿನ ಒಂದು ಲಾಸ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಕೇವಲ ಒಂದು ಪ್ಯಾಲೆಟ್ ಮೇಕಿಂಗ್ ಮಷೀನನ್ನು ಸೆಟಪ್ ಮಾಡಲಿಕ್ಕೆ ಸಾಕಷ್ಟು ಕೋಟಿಗಟ್ಟಲೆ ರೊಕ್ಕವನ್ನು ಇನ್ವೆಸ್ಟ್ ಮಾಡಬೇಕು. ಸರಿಸುಮಾರು 1 ಕೋಟಿ ಅಥವಾ 1.5 ಕೋಟಿಯಷ್ಟು ಅಮೌಂಟನ್ನು ಎಸ್ಟಿಮೇಷನ್ ಮಾಡಿದ್ದಾರೆ. ಮಷಿನ್ಗೋಸ್ಕರ ಇಷ್ಟೊಂದು ಇನ್ವೆಸ್ಟ್ಮೆಂಟನ್ನು ಇಲ್ಲಿ ಮಾಡಬೇಕಾಗಿದೆ, ಆದರೆ ಅವರಿಗೆ ಹೆಚ್ಚಿನ ಒಂದು ಪ್ರಾಫಿಟ್ ಇಲ್ಲ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಎಕ್ಸಾಮಿನೇಷನಲ್ಲಿ ಕ್ವಶನ್ಸನ್ನು ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಪ್ಯಾಡಿ ಪ್ಯಾಲೆಟ್ಸ್ ಅಂತಂದರೆ ಏನು ಅಥವಾ ಬಯೋಮಾಸ್ ಪ್ಯಾಲೆಟ್ಸ್ ಅಂತಂದರೆ ಏನು ಅಂತ ಡೈರೆಕ್ಟಾಗಿ ಕ್ವಶನನ್ನು ಕೇಳ್ಬೋದು. ಕೋಲ್ ಸಬ್ಸ್ಟಿಟ್ಯೂಟ್ ಆಗಿ ಆ್ಯಕ್ಟ್ ಆಗುತ್ತೆ ಅನ್ನೋಂಥ ಸ್ಟೇಟ್ಮೆಂಟನ್ನು ಕೊಡ್ಬೋದು. ಪೊಲ್ಯೂಷನನ್ನು ಮಿಟಿಗೇಟ್ ಮಾಡೋದರಲ್ಲಿ ಸಹಕಾರಿಯಾಗುತ್ತೆ ಅನ್ನೋದ್ರ ಬಗ್ಗೆ ಕೊಡ್ಬೋದು. ಸೊ ಇದು ಥರ್ಮಲ್ ಪವರ್ ಪ್ಲಾಂಟ್ಸಲ್ಲಿ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಕೋಲ್ ಇಂದ ಆಗ್ತಕ್ಕಂತಹ ಕಾರ್ಬನ್ ಎಮಿಷನನ್ನು ಇವತ್ತು ರಿಡ್ಯೂಸ್ ಮಾಡುತ್ತೆ, ಪೊಲ್ಯೂಷನನ್ನು ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ವಿಂಟರ್ ಸೀಸನ್ನಲ್ಲಿ ಪಂಜಾಬ್ ಹಾಗೂ ಹರಿಯಾಣದಲ್ಲಿರ್ತಕ್ಕಂತಹ ಮೇಜರ್ ಪ್ರಾಕ್ಟೀಸಸ್ ಅಂದರೆ ಸ್ಟಬಲ್ ಬರ್ನಿಂಗ್. ಇದರಿಂದ ಡೆಲ್ಲಿ ಏರಿಯಾದಲ್ಲಿ ಹೆಚ್ಚಿನ ಒಂದು ಪೊಲ್ಯೂಷನ್ ಆಗ್ತಿದೆ. ಈ ಒಂದು ಪೊಲ್ಯೂಷನನ್ನು ಕಂಟ್ರೋಲ್ ಮಾಡ್ಬೋದು. ಫಾರ್ಮರ್ಸ್ಗಳಿಗೆ ಈ ಸ್ಟಬಲ್ ಗಳಿಂದ ಹೆಚ್ಚು ಪ್ರಾಫಿಟ್ ಇದೆ ಅಂತ ಗೊತ್ತಾದರೆ ಸೊ ಅವರು ಸಹ ಇದನ್ನು ಡೈವರ್ಟ್ ಮಾಡ್ತಾರೆ ಅಥವಾ ಸ್ಟಬಲ್ ಬರ್ನಿಂಗನ್ನು ಅವಾಯ್ಡ್ ಮಾಡ್ತಾರೆ ಅನ್ನುವಂಥ ಒಂದು ಕನ್ಸನ್ನು ನಾವಿಲ್ಲಿ ವ್ಯಕ್ತಪಡಿಸ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ ಈ ಒಂದು ಆರ್ಟಿಕಲಿಂದ ತಿಳಿದಿದ್ರೆ ಸಾಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.